ನಮಸ್ತೆ. ಸಬ್ಜೆಕ್ಟ್ ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ಸೆಕ್ಷನ್ 2 ಮ್ಯಾಥಮೆಟಿಕ್ಸ್ 250 self study problems on mathematics. Question number 3, which is the smallest number of the given numbers ಅಂತ ಹೇಳಿದ್ದಾರೆ. ಸೊ ಸ್ಮಾಲೆಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ ಎ 15, ಆಪ್ಷನ್ ಬಿ 8.6, ಆಪ್ಷನ್ ಸಿ -18, ಆಪ್ಷನ್ ಡಿ 0. So solution for this question, solution for this problem, ಇಲ್ಲಿ ಸುಮ್ಮನೆ ಒಂದು ಡ್ರಾ ಮಾಡಿ ಸ್ಕೇಲ್, ಆಯಿತಾ, ನಂಬರ್ ಲೈನ್. ಸೊ ಡ್ರಾ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಸೆಂಟ್ರ್ ಪಾಯಿಂಟನ್ನು ಕನ್ಸಿಡರ್ ಮಾಡಿ ಅದಕ್ಕೆ 0 ಅಂತ ಮಾರ್ಕ್ ಮಾಡೋದು. ಇಲ್ಲಿ ಹೀಗೆ ಆರೋ ಮಾರ್ಕ್ ರೈಟ್ ಸೈಡ್, ಫ್ರಮ್ 0 ಟು ದಿಸ್ ಸೈಡ್ ವಿ ಕಾಲ್ ಇಟ್ ಆಸ್ ರೈಟ್ ಸೈಡ್. ರೈಟ್ ಸೈಡ್ ನಂಬರ್ಸ್ ಎಲ್ಲ ಪಾಸಿಟಿವ್ ಆಗಿರುತ್ತೆ, ಗೊತ್ತಾಯ್ತಲ್ಲ. ಸೊ ಇಲ್ಲಿ ಈಚೆ ಸೈಡ್ ಕೂಡ ಆ್ಯರೋ ಮಾರ್ಕ್ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ನಂಬರ್ಸ್ ಇನ್ನೂ ಇದೆ ಅಂತ. ಓಕೆ, ಸೊ ಫ್ರಮ್ 0 ಇಂದ ಈಚೆ ಸೈಡನ್ನು ನಾವು ಲೆಫ್ಟ್ ಸೈಡ್ ಅಂತ ಹೇಳ್ತೀವಿ. ಲೆಫ್ಟ್ ಸೈಡ್ ನೆಗೆಟಿವ್ ನಂಬರ್ಸ್, ಗೊತ್ತಾಯ್ತಲ್ಲ. ನೆಗೆಟಿವ್ ನಂಬರ್ಸು ಇಲ್ಲಿ ಲೆಫ್ಟ್ ಸೈಡಲ್ಲಿ ಎಂಟರ್ ಮಾಡಬೇಕು, ಪಾಸಿಟಿವ್ ನಂಬರ್ಸನ್ನು ರೈಟ್ ಸೈಡ್ ಎಂಟರ್ ಮಾಡಬೇಕು. ಸೊ ಇಲ್ಲಿ 0 ಫಸ್ಟ್ ಒನ್ ಆಯಿತು, ಡಿ ಓವರು. ನೆಕ್ಸ್ಟ್ ಇಲ್ಲಿ 8.6 ಇದೆ, ಅಂದರೆ 15ಗಿಂತ ಲೆಸ್ ಒನ್ ಇದು 8.6. ಸೊ ಇಲ್ಲೆಲ್ಲೋ ಇಟ್ಕೊಳ್ಳಿ 8.6 ಅಂತ. ನೆಕ್ಸ್ಟು 15, ಸೊ ಇಲ್ಲೆಲ್ಲೋ ಬರುತ್ತೆ 15. ಓಕೆ, ನೆಕ್ಸ್ಟು -18 ಅಂತ ಇಲ್ಲೆಲ್ಲೋ ಬರುತ್ತೆ -18 ಲೆಫ್ಟ್ ಸೈಡ್ ನಂಬರು. ಅಲ್ಲಿಗೆ ಇವರು ಕೇಳಿರೋದು ಸ್ಮಾಲೆಸ್ಟ್ ನಂಬರ್ ಆಫ್ ದಿ ಗಿವನ್ ನಂಬರ್ಸ್. ಕೊಟ್ಟಿರೋ ನಂಬರ್ಸಲ್ಲಿ ಸ್ಮಾಲೆಸ್ಟ್ ಒನ್ ಯಾವುದು ಅಂದರೆ -18 is the smallest. So option C is the correct answer. So that is -18 is the answer. Okay, thank you so much.